ಸಿಕ್ಕಾಪಟ್ಟೆ ಮೋಡಾಗಿ ಆಗ್ತಾಯಿಲ್ಲ, ಹಿಂಗೆ ಬೇಕಂಗೆ ಆಗ್ತಾಯಿತ್ತು ಫ್ಲೈಟು. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ಬಂದಿದ್ದೀನಿ. ಸೊ ಇವತ್ತು ನಾನಿದ್ದೀನಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಟರ್ಮಿನಲ್ 2 ಅಲ್ಲಿ. ಸೊ ನೀವು ನೋಡ್ತಿರ್ಬೋದು ಹೊಸ ಏರ್ಪೋರ್ಟಲ್ಲಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ನಿಮಗೆ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ತೋರಿಸ್ತೀನಿ ಅಂತ. ಟೈಮ್ ಬಂದಾಗ ನಾನು ಬರೀ ಇಲ್ಲಿಗೆ ಅರವೆಲ್ ಆಗಿದ್ದೆ. ಸೊ ಇವಾಗ ಏನಂದರೆ ಎಂಟ್ರಿ ಆಗ್ತಾಯಿದ್ದೀನಿ. ಸೊ ಹಂಗಾಗಿ ನಿಮಗೆ ಒಳಗಡೆ ತೋರಿಸೋಂಥ ಅವಕಾಶ ಸಿಕ್ಕಿದೆ. ಸೊ ನೋಡಿ ಹೇಳ್ತಿದ್ದೀನಿ ನಿಮಗೆ ಹೆಂಗಿದೆ ಅಂತ ತೋರಿಸ್ತೀನಿ. ಬ್ಯಾಕ್ಗ್ರೌಂಡೆಲ್ಲ ನೋಡಿ ಏನೇನಿದೆ ಹೆಂಗಿದೆ ಸ್ವಲ್ಪ ಅಪ್ಡೇಟ್ ಕೊಡ್ತೀನಿ ನಿಮಗೆ. ಓಕೆ ಬನ್ನಿ ಲೆಟ್ಸ್ ಗೋ. ಸೊ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ನಾವು ಬೋರ್ಡಿಂಗ್ ಪಾಸ್ ತೊಗೊಂಡು ಅಲ್ಲಿಂದ ಒಳಗಡೆ ಎಂಟ್ರಿ ಆಗಿದ್ದೀವಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಭಾಳ ಚೆನ್ನಾಗಿದೆ. ಇಲ್ಲಿಂದ ನೀವು ಡಿಜೆ ಹತ್ರ ಇದ್ದರೆ ಡಿಜೆ ಹತ್ರ ತೊಗೊಂಡು ಇಲ್ಲಿಂದ ಡೈರೆಕ್ಟಾಗಿ ಬರ್ಬೋದು. ಇಲ್ಲಿಂದ ನಾವು ಹಿಂಗೆ ಬಂದರೆ ಹಿಂಗಿಂದ ನಾವು ನೋಡಿ ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ. ಇಲ್ಲಿ ನೋಡಿ ಸೆಕ್ಯೂರಿಟಿ ಚೆಕಿಂಗ್ ಆಗ್ತಾಯಿದೆಯಾ? ಸೆಕ್ಯೂರಿಟಿ ಚೆಕಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಒಳಗಡೆ ಹೋಗ್ಬೇಕಾಗತ್ತೆ. ಸೊ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಸೊ ಒಳಗಡೆ ಬಂದರೆ ನೋಡಿ ನಿಮ್ಗೆ ಇರೋ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ವಾಟರ್ ಫಾಲ್ಸ್ ಥರ ಮತ್ತು ಗಾರ್ಡನ್ ಏರಿಯಾ ಎಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಆಯಿತು. ಅಲ್ಲಿ ಮುಗಿಸ್ಕೊಂಡು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಇದನ್ನು ನೋಡಿ ನೀವು ಎಷ್ಟೋ ಜನ ಇದನ್ನು ಪ್ಲಾಸ್ಟಿಕ್ ಅದು ಇದು ಅನ್ಕೊಬೋದು. ಇದೆಲ್ಲ ನ್ಯಾಚುರಲ್ ಆಗಿ ಮಾಡಿರೋದಂಥ ಎಲ್ಲ ಪ್ಯೂರ್ ನ್ಯಾಚುರಲ್ ಆಗಿದೆ. ಒಳಗಡೆ ಈ ಥರ ಮಾಡ್ತಾರೆ ಅಂದರೆ ಇವಾಗಲೂ ಗ್ರೇಟ್ ಅಲ್ವಾ? ಸಿಂಗಾಪುರಲ್ಲಿ ಇದಕ್ಕಿಂತ ಚೆನ್ನಾಗಾಗಿದೆ. ಸೊ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಅಂದರೆ ಬೆಂಗಳೂರಲ್ಲಿ ಆಗಿರೋಂಥದ್ದು ವಾಟರ್ ಫಾಲ್ಸ್ ಏರ್ಪೋರ್ಟ್ ಒಳಗಡೆ ಚೆನ್ನಾಗಿದೆ. ಇವಾಗ ನಾವು ಹೋಗ್ತಿರುವಂಥ ಜಾಗ ಬಂದು ಸೊ ಈ ಫ್ಲೈಟ್ ಇರುತ್ತಲ್ಲ ಆ ಫ್ಲೈಟಿಗೆ ಹೋಗ್ತಾ ಇದ್ವಿ. ಸೊ ನೀವು ನೋಡ್ತಾ ಇದ್ದೀರಾ ಒಳಗಡೆ ಎಲ್ಲ ಯಾವ ರೀತಿ ಮಾಡ್ತಾರೆ ಅಂತ. ತುಂಬ ಚೆನ್ನಾಗಿದೆ. ಸೊ ಮೇಲ್ಗಡೆ ರೆಸ್ಟೋರೆಂಟ್ ಇದೆ. ಸೊ ಅಲ್ಲಾದರೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ.
ಇಲ್ಲಿಂದ ಈ ಜಾಗಕ್ಕೆ ಬಂದರೆ ನಾವು ಇಲ್ಲಿ ನಿಮಗೆ ₹2 ಕೊಟ್ಟರೆ ಕ್ರೆಡಿಟ್ ಕಾರ್ಡಲ್ಲಿ ಅನ್ಲಿಮಿಟೆಡ್ ಫುಡ್ ಸಿಗುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ, ಇಲ್ಲಿಂದ ಮೇಲೆ ಹೋಗ್ತೀನಿ ಇವಾಗ. ಸೊ ನೀವು ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ, ಸೊ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ನೋಡಿ ಇವಾಗ ಎಂಟ್ರಿ ಆಗಿದ್ದೀನಿ. ಸೊ ನೋಡಿ ಇವಾಗ ಗ್ರೌಂಡಲ್ಲಿದ್ದೆ. ಸೊ ಕಾರ್ಡ್ ಸ್ವೈಪ್ ಮಾಡಿ ಸೊ ಇಲ್ಲಿ ಲಂಚಿಗೆ ಬಂದಿದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಸೊ ಮೇಲ್ಗಡೆ ಸೊ ಇರುತ್ತೆ. ಪೇಮೆಂಟ್ ಮಾಡ್ಕೊಂಡ್ರೆ ಅಂದರೆ ನಿಮ್ಮ ಕಾರ್ಡಲ್ಲಿ ಎಲಿಜಿಬಲ್ ಇದ್ದರೆ ಸೊ ಇದಕ್ಕೆ ₹2 ನೀವು ಏನು ಬೇಕು ತೊಗೊಬೋದು. ಡ್ರಿಂಕ್ಸ್ ಬೇಕಾ ತೊಗೊಬೋದು, ಇಲ್ಲಿ ಲಂಚ್ ಬೇಕಾ ಸೊ ಲಂಚ್ ತೊಗೊಬೋದು. ಸೊ ಒಳಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ರೆಡಿ ಖಾಲಿ ಹೊಡಿತಿದೆ, ಯಾರೂ ಇಲ್ಲ. ಸೊ ಈವ್ನಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರೋದ್ರಿಂದ ಈವ್ನಿಂಗ್ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ಸೊ ಇಲ್ಲಿದೆಲ್ಲ. ಸೊ ಇಲ್ಲಿ ನೋಡಿ ನಿಮಗೆ ಏನು ಬೇಕೋ ಅದು ಹಾಕೊಳ್ಳೋದಿರುತ್ತೆ ಇಲ್ಲಿ. ಸೊ ಇದೆಲ್ಲ ಅನ್ಲಿಮಿಟೆಡ್ಡು. ಸೊ ನೀವೇನು ಬೇಕೋ ಹಾಕೋಬೋದು. ಸೊ ನಾನು ಲೈಟಾಗಿ ರೊಟ್ಟಿ ತೊಗೊಂಡಿದ್ದೀನಿ. ಅನ್ಲಿಮಿಟೆಡ್ ಫುಡ್ಡು, ಬಟ್ ಯಾವುದೇ ರೀತಿ ಚಾರ್ಜಸ್ ಇರೋಲ್ಲ. ಸೊ ಲಂಚೆಲ್ಲ ಮುಗಿಸ್ಕೊಂಡು ನೋಡಿದ್ರಲ್ಲ ಮೇಲೆ ಅಲ್ಲಿ ಕಾಣಿಸ್ತಿದ್ದಿಲ್ಲ, ಅದೇನೇ ಲಂಚ್. ಸೊ ಮುಗಿಸ್ಕೊಂಡು ಸೊ ಇವಾಗ ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ನೀವು ಜಾಗ. ಸೊ ಆಲ್ರೆಡಿ ಇಲ್ಲಿ ವೆಯ್ಟಿಂಗ್ ಮಾಡ್ತಾಯಿದ್ದಾರೆ, ಜನ ಎಲ್ಲ ಎಂಟ್ರಿ ಆಗ್ತಾಯಿದ್ದಾರೆ ಒಳಗಡೆಗೆ. ಸೊ ಇಲ್ಲಿಂದ ನಿಮಗೆ ನೋಡಿ ಏರ್ಪೋರ್ಟ್ ಇನ್ನೂ ಅಕ್ಕಪಕ್ಕ ನೋಡ್ತೀನಿ, ಒಳ್ಳೆ ವ್ಯೂ ಇದೆಲ್ಲ. ಸೊ ನೋಡಿ ನಿಮಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು, ಏರ್ ಇಂಡಿಯಾ ಸೊ ಟರ್ಮಿನಲ್ 2 ಅಲ್ಲಿ ಹೋಗುತ್ತೆ, ಅಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ. ಸೊ ಇದು ಹೋಗುತ್ತೆ. ಮಾಮೂಲಿ ಇಂಡಿಗೋ ಅವೆಲ್ಲ ಡೊಮೆಸ್ಟಿಕ್ ಏರ್ಪೋರ್ಟಲ್ಲಿ ಹೋಗುತ್ತೆ. ಸೊ ಲೋಕಲ್ ಎಲ್ಲರೂ ಹೋಗಬೇಕು ಅಂದರೆ ಸೊ ನೀವು ನೋಡ್ತಾ ಇದ್ದೀರಲ್ಲ, ಎಲ್ಲ ಆಲ್ರೆಡಿ ಜನ ಒಳಗಡೆ ಎಂಟ್ರಿ ಆಗ್ತಾ ಇದ್ದಾರೆ. ಫ್ಲೈಟ್ ರೆಡಿಯಾಗಿ ನಿಂತಿದೆ, ಪೈಲಟು ಕೂತಿದ್ದಾರೆ ನೋಡಿ ಒಳಗಡೆ, ಕಾಣಿಸ್ತಾ ಇದ್ದಾರಾ? ಓಕೆ, ಸಿಗೋಣ. ಸಿಕ್ಕಾಪಟ್ಟೆ ಮೋಡಾಗ ಆಗ್ತಾಯಿಲ್ಲ, ಹಿಂಗೆ ಬೇಕಂಗೆ ಆಗ್ತಾಯಿತ್ತು ಫ್ಲೈಟು. ಓಹೋ, ಹಾಂ
ಮೋಡ ಹೆಂಗೈತೆ. ಸೀಟ್ ಬೇಡ ಕೊಡ್ರಪ್ಪ. ಸೀರಿಯಸ್ಲಿ ಇಂಥ ಎಕ್ಸ್ಪೀರಿಯೆನ್ಸು ಲೈಫಲ್ಲೂ ಆಗಿಲ್ಲ, ಫಸ್ಟ್ ಟೈಮ್. ಯಪ್ಪ ಇವ್ನು ಒಂದೇ ಸಲ ಇಷ್ಟೊಂದು ಯಾಕೆ ಕೇಳಿಸ್ತಾವನೆ. ಈ ಗಾಡಿ ಮೂಡಾಗೆ ಹುಡುಗಿ ಕಿರ್ಚ್ಕತಾನೆ ಐತೆ. ಅವಳು ಪಾಪ ಏನಾಯ್ತು ಅಂತ, ವಾಟ್ ಹ್ಯಾಪನ್ ಅಂತ. ಏನು ಮೋಡ ಇದೆ ನೋಡ್ರಿ ರೀ. ಯಪ್ಪ ಇದು ನೋಡಿ, ನಾವು ಇದು ತುಂಬ ಚಿಕ್ಕ ಫ್ಲೈಟ್, ಅಂದರೆ ತುಂಬ ಚಿಕ್ಕ ಫ್ಲೈಟು. ಸೊ ಈ ಫ್ಲೈಟಲ್ಲಿ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. 3 ಸೀಟ್ರು ನೋಡಿ, ಇಷ್ಟೇ ಸ್ಪೇಸ್. ಸೊ ನೋಡ್ತಾ ಇದ್ರಲ್ಲ ಗಾಯ್ಸ್, ಮಿನಿ ಫ್ಲೈಟು ನಿಮ್ಗೆ ತೋರಿಸೋಣ ಅಂತಲೇ ಬಂದೆ. ನೋಡಿ ಅಲ್ಲೊಂದು ಮಿನಿ ಫ್ಲೈಟ್ ಇದೆ. ಸೊ ಇದೊಂದು ಮಿನಿ ಫ್ಲೈಟು, ತುಂಬ ಇದು ದೊಡ್ಡ ಫ್ಲೈಟ್ ಏನಲ್ಲ. ಮ್ಯಾಕ್ಸಿಮಮ್ ಇದ್ದರೆ ಒಂದು 100 ಸೀಟ್ ಇರ್ಬೋದು ಅಷ್ಟೇ. ಫ್ಲೈಟು ನಾವು ಬಂದಿದ್ದಂಥ ಚಿಕ್ಕ ಫ್ಲೈಟು, ಚಿಕ್ಕ ಫ್ಲೈಟು ನೋಡಿ, ಸ್ಟಾರ್ ಏರ್ ಅಂತ. ತುಂಬ ಚಿಕ್ಕದು, ಬಟ್ ಸಿಂಪಲಾಗಿ ಚೆನ್ನಾಗಿ ಲ್ಯಾಂಡ್ ಮಾಡ್ದೆ, ಚೆನ್ನಾಗಿದೆ. ಓಕೆ.